ಹೆಲೋ ಎವ್ರಿವನ್. ಇವತ್ತು ನಮ್ಮಮ್ಮ ಸೀಗಡಿ ಸಾಂಬಾರು ಮಾಡಿಕೊಟ್ಟಿದ್ದಾರೆ. ತುಂಬ ಟೇಸ್ಟಿಯಾಗಿದೆ. ನನಗಂತೂ ತುಂಬಾ ಫೇವ್ರೆಟ್ ಸೀಗಡಿ ಸಾಂಬಾರು ಅಂತಂದರೆ. ನಮ್ಮ ಸೈಡೆಲ್ಲ ಇದನ್ನು ಬಾಣಂತಿಯರಿಗೆ ಕೊಡ್ತಾರೆ. ಎಂತಕ್ಕೆ ಅಂತ ಹೇಳಿದರೆ ಶೀತ ಕಮ್ಮಿ ಆಗುತ್ತೆ, ಶೀತ ಹೊಡೆಯುತ್ತೆ ಅಂತ ಹೇಳಿ ಸೀಗಡಿ ಪುಡಿನ ಮಾಡಿಕ್ಕಿ ಸೀಗಡಿ ಸಾಂಬಾರೆಲ್ಲ ಮಾಡಿಕೊಡ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ, ಒಂದು ಜಾರಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಹಾಕಿ ಪ್ಯೂರಿ ರೆಡಿ ಮಾಡಿಕೊಬೇಕು. ಹಾಗೆ ಆಲೂಗೆಡ್ಡೆ, ಅವರೆಬೇಳೆ, ಹಾಗೆ ಚೆನ್ನಾಗಿ ಬಿಸಿ ನೀರಲ್ಲಿ ತೊಳೆದ ಸೀಗಡಿ ರೆಡಿ ಮಾಡಿಕೊಂಡು ಒಂದು ಪ್ಯಾನಲ್ಲಿಗೆ ಎಣ್ಣೆ, ಸಾಸಿವೆ, ಸಣ್ಣ ಕಚ್ಚಿರೋ ಈರುಳ್ಳಿ, ಸೀಗಡಿ ವಾಶ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಸೀಗಡಿನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಹಾಗೆ ಆಲೂಗೆಡ್ಡೆ, ಅವರೆಬೇಳೆ, ಸಣ್ಣ ಕಚ್ಚಿರೋ ಟೊಮ್ಯಾಟೊ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರೆಡಿ ಮಾಡಿಕೊಂಡಿರೋ ಈರುಳ್ಳಿ ಪ್ಯೂರಿನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಇನ್ನೊಂದು ಜಾರಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಟೊಮ್ಯಾಟೊ, ಕೊಬ್ಬರಿ, ಗೋಡಂಬಿ, ಬಾದಾಮಿ, ಗಸಗಸೆ, ಕಡಲೆ ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಖಾರ ಸಣ್ಣದಾಗೋವರೆಗೂ ರುಬ್ಕೊಬೇಕು. ಸಣ್ಣಗಾಗಿ ರುಬ್ಕೊಂಡು ಆದಮೇಲೆ ಕುದಿತಾ ಇರೋ ಸೀಗಡಿ ಫ್ರೈಗೆ ಈ ಖಾರನ ಹಾಕಿ ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಗೆ ಸಾಲ್ಟು ನಮಗೆ ಎಷ್ಟು ನೀರು ಬೇಕು ಅಷ್ಟು ಹೆಚ್ಚಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಸಾಲ್ಟ್ ಹಾಕಿದ್ರೆ ಈ ಟೇಸ್ಟಿಯಾಗಿರೋ ಸೀಗಡಿ ಸಾಂಬಾರು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.